ಪರಂ ಶಾಂತಿ ಕನ್ನಡ ಯೂಟ್ಯೂಬ್ ಚಾನೆಲ್ ಪರಂ ಶಾಂತಿ ಬೇಹದ್ ಜ್ಞಾನಕ್ಕೆ ಸ್ವಾಗತ. ಮಾತೆಯ ದಿವ್ಯ ಸಂದೇಶ ದಿನಾಂಕ 30 ನವೆಂಬರ್ 2024. ಬೇಹದ್ ಕಿ ಪರಂ ಮಹಾಶಾಂತಿ. ಬೇಹದ್ನ ಸ್ವಪರಿವರ್ತನೆಯಿಂದ ವಿಶ್ವ ಪರಿವರ್ತನೆ ಮಾಡುವ ಬೇಹದ್ನ ಮಕ್ಕಳು, ಬೇಹದ್ನ ತಂದೆಯ ರೂಪವನ್ನು ಧಾರಣೆ ಮಾಡಿಕೊಳ್ಳುವ, ದಾದಾಜಿಯನ್ನು ವಿಶ್ವದಲ್ಲಿ ಪ್ರತ್ಯಕ್ಷ ಮಾಡುವ ಇಂತಹ ವಿಶೇಷ ಸೇವಾಧಾರಿ ಬೇಹದ್ನ ಮಕ್ಕಳಿಗೆ ಬೇಹದ್ನ ಬ್ರಹ್ಮಮಾಜಿಯವರು ನಮಸ್ಕಾರ ಹೇಳುತ್ತಿದ್ದಾರೆ. ಮುಂದೆ ಬ್ರಹ್ಮಮಾಜಿಯವರು ಹೀಗೆ ಹೇಳುತ್ತಿದ್ದಾರೆ: ನಾನು ಇಂದು ಬಾಪೂಜಿಯವರು ನೀಡಿರುವ ದಿವ್ಯ ಜ್ಞಾನದ ಬಗ್ಗೆ ಕೆಲವು ಮಾತುಗಳನ್ನು ಹೇಳಲಿಚ್ಛಿಸುತ್ತೇನೆ. ಬಾಪೂಜಿ ನೀಡಿದ ದಿವ್ಯ ಜ್ಞಾನವನ್ನು ನಾನು ಹೇಗೆ ಅರ್ಥ ಮಾಡಿಕೊಂಡಿದ್ದೇನೆ ಮತ್ತು ನಾನು ಯಾವುದನ್ನು ಬರೆದಿಟ್ಟುಕೊಂಡಿದ್ದೇನೋ ಅದರಲ್ಲಿನ ಕೆಲವು ಮಹಾವಾಕ್ಯಗಳನ್ನು ಹೇಳಲಿದ್ದೇನೆ. ನಾನಿಂದು ವಾಣಿಯನ್ನು ಹೇಳುತ್ತಿಲ್ಲ, ಇಂದಿನ ಪುರುಷಾರ್ಥವನ್ನು ಓದುತ್ತಿಲ್ಲ. ನನ್ನಿಂದ ಬೇಹದ್ನ ದಾದಾಜಿಯವರು ಬರೆಸಿರುವಂತಹ ಜ್ಞಾನದ ಮಹಾವಾಕ್ಯಗಳು ಇವು. ನಾನಿಂದು ಆತ್ಮದ ಬಗ್ಗೆ, ಆತ್ಮ ಎಂದರೆ ಏನು ಎಂಬುದನ್ನು ತಿಳಿಸಲಿದ್ದೇನೆ. ಕೆಲ ಮಕ್ಕಳು ಯೋಚಿಸುತ್ತಿರುತ್ತಾರೆ, ಆತ್ಮ ಏಕೆ ಕಾಣಿಸುವುದಿಲ್ಲ? ಆತ್ಮದ ಅಸ್ತಿತ್ವವಿದ್ದರೂ ಅದು ಏಕೆ ಕಾಣಿಸುವುದಿಲ್ಲ? ಇಂದು ನಾನು ಬೇಹದ್ನ ಆತ್ಮಗಳ ಬಗ್ಗೆ ತಿಳಿಸುತ್ತೇನೆ. ನಾನು ಹದ್ನಲ್ಲಿರುವ ಆತ್ಮಗಳ ಬಗ್ಗೆ ಏನು ಹೇಳೋದಿಲ್ಲ. ಹದ್ನಲ್ಲಿರುವ ಆತ್ಮಗಳಂತೂ ಕೆಲವೊಂದು ಪಂಚತತ್ವದಲ್ಲಿರುತ್ತವೆ, ಕೆಲವೊಂದು 3 ತತ್ವದಲ್ಲಿ ಇರುತ್ತವೆ, ಕೆಲವೊಂದು 2 ತತ್ವ, 1 ತತ್ವ, ಇನ್ನು ಕೆಲವು ಬಹಳವೇ ಕಡಿಮೆ ತತ್ವದಾಗಿರುತ್ತವೆ. ಅನಂತ ಆತ್ಮರಿದ್ದಾರೆ, ಬೇರೆ ಬೇರೆ ರೂಪದಲ್ಲಿಯೂ ಇದ್ದಾವೆ, ಬಣ್ಣ ಬೇರೆ, ಹೀಗೆ ಅನೇಕ ತರಹದ ಆತ್ಮಗಳಿದ್ದಾವೆ. ಇದನ್ನು ಬಾಪೂಜಿ ಅವರು ಎಕ್ಸ್ಪ್ಲೇನ್ ಮಾಡಿದ್ದಾರೆ. ಈಗ ಬೇಹದ್ನ ಆತ್ಮಗಳ ಬಗ್ಗೆ ಮಾತಾಡೋಣ. ಕೆಲವು ಆತ್ಮಗಳು ಮೇಲೆಯೂ ಇದ್ದಾವೆ. ಇವು ಬೇಹದ್ನ ಆತ್ಮಗಳೇ, ಆದರೂ ಇವುಗಳಲ್ಲಿ ವ್ಯತ್ಯಾಸವಿದೆ. ಪ್ರತಿಯೊಂದು ಆತ್ಮಕ್ಕೂ ಬೇರೆ ಬೇರೆ ಸ್ಥಾನಗಳೇ ಇವೆ. ಅದನ್ನು ಮಾಜಿ ಅವರು ನಂಬರ್ ವಾರ್ ಎಂದು ಹೇಳುತ್ತಾರೆ. ತಂದೆಯ ಸಮೀಪದಲ್ಲಿರುವ ಆತ್ಮರು ಅವರು ಸ್ಪೆಷಲ್ ಕ್ಯಾಟಗರಿಗೆ ಸೇರಿದ ಆತ್ಮಗಳು. ನಂಬರ್ ವಾರ್ ಅಂದರೆ ಅವರವರ ಪುರುಷಾರ್ಥದ ಮತ್ತು ಜ್ಞಾನದ ಅನುಗುಣವಾಗಿ ಅವರವರ ಸ್ಥಾನ ಅವರಿಗೆ ದೊರಕಿರುತ್ತದೆ. ಹೀಗೆ ಮೇಲೆ ಅಂದರೆ ಬೇಹದ್ನ ಜಗತ್ತಿನಲ್ಲಿ ಅವುಗಳ ಸ್ಥಾನವು ಬೇರೆ ಬೇರೆ ಆಗಿದೆ. ಅವುಗಳ ಪವರು ಬೇರೆ ಆಗಿರುತ್ತದೆ. ಎಲ್ಲ ಆತ್ಮಗಳ ಪವರ್ ಒಂದೇ ರೀತಿ ಇರುವುದಿಲ್ಲ. ಕೆಲವು ಆತ್ಮಗಳ ಪವರ್ ಹೆಚ್ಚಾಗಿದ್ದರೆ ಕೆಲವು ಕಡಿಮೆ ಆಗಿರುತ್ತದೆ. ಒಂದರಂತೆ ಇನ್ನೊಂದು ಇರುವುದೇ ಇಲ್ಲ. ಬಾಪೂಜಿ ಅಂತೂ ಇದನ್ನೆಲ್ಲ ಎಕ್ಸ್ಪ್ಲೇನ್ ಮಾಡಿದ್ದಾರೆ. ಬೇಹದ್ನಲ್ಲಿರುವ ಆತ್ಮರು ಅವರ ಭಾಗ್ಯವೂ ಒಂದೇ ಥರ ಇರೋದಿಲ್ಲ, ಅವರ ಸಮಯವೂ ಒಂದೇ ಥರ ಇರುವುದಿಲ್ಲ. ಅವರವರ ರಚನಾಕಾರರಂತೆ ಅವು ಇರುವುದಿಲ್ಲ. ಅವುಗಳ ಸ್ವಭಾವ, ಸಂಸ್ಕಾರ ಮತ್ತು ಕರ್ಮ ಭೋಗ ಎಲ್ಲವೂ ಬೇರೆಯಾಗಿಯೇ ಇರುತ್ತವೆ. ಹೀಗೆ ಬೇಹದ್ನಲ್ಲಿ ಅನೇಕ ಡೈಮೆನ್ಷನ್ಗಳಲ್ಲಿ ಅನೇಕ ರೀತಿಯ ಆತ್ಮಗಳು ಇರುತ್ತವೆ. ಅವೆಲ್ಲವೂ ಒಟ್ಟಿಗೆ ಇರಲು ಸಾಧ್ಯವಿಲ್ಲ. ಅವುಗಳಿಗೆ ಅವರದ್ದೇ ಆದ ಸ್ಥಾನಗಳು ಇರುತ್ತವೆ. ಅವು ಅಲ್ಲಿಯೇ ಇರಬೇಕಾಗುತ್ತದೆ. ಆತ್ಮಗಳು ಕಣ್ಣಿಗೆ ಕಾಣುವುದಿಲ್ಲ, ಏಕೆಂದರೆ ಅವು ಬಹಳ ಸೂಕ್ಷ್ಮಾತಿ ಸೂಕ್ಷ್ಮವಾಗಿರುತ್ತವೆ. ಒಂದು ಪಾಯಿಂಟ್ಗಿಂತಲೂ ಕಡಿಮೆ ಆಗಿರುತ್ತದೆ. ಆತ್ಮ ಒಂದು ಪಾಯಿಂಟ್ ಆಫ್ ಲೈಟ್, ಆದರೂ ಅದನ್ನು ಸಹ ನಾವು ನೋಡಲು ಸಾಧ್ಯವಿಲ್ಲ. ಈ ಆತ್ಮವನ್ನು ನೋಡಲು ಯಾವ ಸಾಧನವೂ ಈವರೆಗೂ ಬಂದಿಲ್ಲ. ಆತ್ಮವನ್ನು ನಾವು ನೋಡಲು ಸಾಧ್ಯವಿಲ್ಲ, ಆದರೆ ಅವುಗಳ ಇರುವಿಕೆಯನ್ನು ನಾವು ಅನುಭವಿಸಬಹುದು. ಅದು ಅನುಭವಕ್ಕೆ ಬರುತ್ತದೆ. ಬೇಹದ್ನ ಆತ್ಮಗಳ
ಶಕ್ತಿಯು ಬಹಳ ಹೆಚ್ಚಾಗಿರುತ್ತದೆ. ಅಂದರೆ ಕೋಟಿ ಸೂರ್ಯದ ಪ್ರಕಾಶವಿರುತ್ತದೆ. ನಾವು ನೋಡುತ್ತಿರುವ ಸೂರ್ಯನಂತಹದಲ್ಲ. ಕೋಟಿಗಟ್ಟಲೆ ಸೂರ್ಯಗಳು ಸೇರಿ ನೀಡುವ ಪ್ರಕಾಶದಷ್ಟು ಪ್ರಕಾಶವಿರುತ್ತದೆ ಈ ಬೇಹದ್ನ ಆತ್ಮರಲ್ಲಿ. ಅದು ಬೇಹದ್ನ ಪ್ರಕಾಶವಾಗಿರುತ್ತದೆ. ಅಷ್ಟು ಪವರ್ ಕೂಡ ಇರುತ್ತದೆ. ಆದರೆ ಅದು ನಮಗೆ ಏಕೆ ಕಾಣುವುದಿಲ್ಲ? ಏಕೆಂದರೆ ಅದು ಅಡಗಿಕೊಂಡಿದೆ. ಆದರೆ ಬೇಹದ್ನ ತಂದೆ ಬಂದು ಆ ಆತ್ಮವನ್ನು ಎಚ್ಚರಿಸಿದ್ದಾರೆ. ಆ ಆತ್ಮಕ್ಕೆ ಎನರ್ಜಿ, ಪವರ್, ಪ್ರಕಾಶವನ್ನು ಕೊಟ್ಟಿದ್ದಾರೆ. ನೀವು ಯಾರು ಎನ್ನುವ ಪರಿಚಯ ಮಾಡಿಸಿದ್ದಾರೆ. ನಿಮ್ಮ ನಿಜವಾದ ಮನೆ ಪರಂಧಾಮ ಎಲ್ಲಿದೆ? ನಮ್ಮ ಬೇಹದ್ನ ತಂದೆ, ನಿಜವಾದ ತಂದೆ ಬಂದು ಬೇಹದ್ನ ಎಲ್ಲ ಮಕ್ಕಳಿಗೂ ಎಚ್ಚರಿಸಿದ್ದಾರೆ. ಈಗ ಈ ಎಲ್ಲ ಆತ್ಮರು ಅದನ್ನು ಅನುಭವಕ್ಕೆ ತಂದುಕೊಳ್ಳುತ್ತಾರೆ. ಆದರೆ ನೋಡುವುದಕ್ಕೆ ಆಗುತ್ತಿಲ್ಲ. ಆದರೆ ಈ ಆತ್ಮಗಳ ಓರಾ ಬಹಳ ಪವರ್ಫುಲ್ ಆಗಿರುತ್ತದೆ. ಅಷ್ಟೇ ಆ ಆತ್ಮದಲ್ಲಿ ಶಕ್ತಿಯೂ ಇರುತ್ತದೆ. ಏಕೆ ಸುಲಭವಾಗಿ ಅನುಭವಕ್ಕೆ ಬರುತ್ತಿಲ್ಲ ಎಂದರೆ ಆತ್ಮ ಅನೇಕ ಬಾರಿ ಜನ್ಮ ಪಡೆದು 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 ಎಲ್ಲವನ್ನು ಮರೆತು ಬಿಟ್ಟಿದೆ. ಅವು ಬೇಹದ್ನ ಆತ್ಮಗಳೇ ಆಗಲಿ ಇಲ್ಲ ಹದ್ನ ಆತ್ಮಗಳೇ ಆಗಲಿ, ಎಲ್ಲವೂ ಮರೆತು ಬಿಟ್ಟಿವೆ. ತನ್ನ ಮನೆ ಎಲ್ಲಿದೆ ಎಂಬುದನ್ನು ಮರೆತು ಬಿಟ್ಟಿದೆ. ಈ ಎಲ್ಲ ಆತ್ಮಗಳು ಬಾಪೂಜಿಯವರು ನೀಡಿರುವಂತಹ ಬೇಹದ್ನ ಜ್ಞಾನವನ್ನು ತಿಳಿದುಕೊಳ್ಳಬೇಕು. ಬಾಪೂಜಿ ನೀಡಿರುವ ಈ ಬೇಹದ್ನ ಜ್ಞಾನ ಇದು ಒಂದು ಹನಿಗೆ ಸಮಾನ. ಹನಿಗಿಂತಲೂ ಒಂದು ಸಣ್ಣ ಹನಿಗೆ ಸಮಾನವಾಗಿದೆ. ಆ ಒಂದು ಸಣ್ಣ ಹನಿಯಲ್ಲಿಯೇ ಎಷ್ಟು ದೊಡ್ಡ ಬೇಹದ್ನ ಜ್ಞಾನ ತುಂಬಿಕೊಂಡಿದೆ. ಬಾಪೂಜಿಯವರು ನಮಗೆ ಯೋಗ ಬಲದಿಂದ ಹೇಳಿದ್ದಾರೆ, ಪರಿವರ್ತನೆ ಆಗಲಿದೆ. ನೀವು ಸ್ವಪರಿವರ್ತನೆಯಿಂದ ವಿಶ್ವ ಪರಿವರ್ತನೆ ಮಾಡಬಹುದು ಎಂದು ಹೇಳಿದ್ದಾರೆ. ಸುಪ್ರೀಂ ಪವರ್ ಹೌಸ್, ಲೈಟ್ ಹೌಸ್ನಿಂದ ಕನೆಕ್ಷನನ್ನು ಪಡೆದುಕೊಳ್ಳಿ. ಆ ಯೋಗ ಬಲದಿಂದಲೇ ನಿಮ್ಮಲ್ಲಿ ಪವರ್, ಶಕ್ತಿ ಬರಲಿದೆ. ಬೇಹದ್ನ ಯೋಗವೇ ಬೇಹದ್ನ ಬಲವಾಗಿದೆ. ಇದೇ ನಂಬಿಕೆಯಾಗಿದೆ, ವಿಶ್ವಾಸವಾಗಿದೆ. ವಿಶ್ವಾಸವಿದ್ದರೆ ಮಾತ್ರ ವಿಜಯಿಗಳಾಗುತ್ತೀರಿ. ಈ ಪಂಚತತ್ವದ ಮೇಲೆ ನಾವು ವಿಜಯಿಗಳಾಗಬೇಕು. ವಿಜಯಿಗಳಾಗಿ ನಾವು ನಮ್ಮ ಪರಂಧಾಮಕ್ಕೆ ಮರಳಿ ಹೋಗಬೇಕಾಗಿದೆ. ಪರಂ ಲೈಟ್ನ ಬೇಹದ್ ಪರಂಧಾಮಕ್ಕೆ ಹೋಗಬೇಕಾಗಿದೆ. ನಾನು ಮುಂದೆ ಹೀಗೆ ನಿಮಗೆ ನಾನು ಬರೆದಿಟ್ಟ ಮಹಾವಾಕ್ಯಗಳನ್ನೆಲ್ಲ ನಿಮಗೆ ತಿಳಿಸುತ್ತಾ ಹೋಗುತ್ತೇನೆ. ಬೇಹದ್ ಕಿ ಪರಂ 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 ಮಹಾಶಾಂತಿ ಹೈ, ಮಹಾಶಾಂತಿ ಹೈ, ಮಹಾಶಾಂತಿ ಹೈ. ಅವಿನಾಶಿ ಪರಂ ಶಾಂತಿ.